ಗುಜರಾತ್ನಲ್ಲೇ ಪ್ರಧಾನಮಂತ್ರಿಗಳ ತವರು ರಾಜ್ಯದಲ್ಲೇ ಕಾಂಗ್ರೆಸ್ 5 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ. 26ಕ್ಕೆ 26 ಕ್ಲೀನ್ ಸ್ವೀಪ್ ಅಂತ ಹೇಳ್ತಾ ಇದ್ರು. 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ಉತ್ತರ ಪ್ರದೇಶ ಬಿಜೆಪಿ ಮೈತ್ರಿಕೂಟ 38ರಲ್ಲಿ ಮುನ್ನಡೆಯಾದರೆ ಕಾಂಗ್ರೆಸ್ ಸಮಾಜವಾದಿ ಮೈತ್ರಿ 41ರಲ್ಲಿ ಮುನ್ನಡೆ. ದೆಹಲಿ 6 ಬಿಜೆಪಿ 1 ಆಮ್ ಆದ್ಮಿ ಪಕ್ಷ. ಉತ್ತರಾಖಂಡ 5 ಬಿಜೆಪಿ ಮುನ್ನಡೆಯಲ್ಲಿದೆ. ತಮಿಳುನಾಡು ಯಾವುದೇ ಕ್ಷೇತ್ರದಲ್ಲೂ ಬಿಜೆಪಿ ಮುನ್ನಡೆ ತೋರಿಸ್ತಾ ಇಲ್ಲ. ಕೇರಳ ಬಿಜೆಪಿ 2 ಕ್ಷೇತ್ರಗಳಲ್ಲಿ ಮುನ್ನಡೆ. ಬಿಹಾರ ಎನ್ಡಿಎ 27 ಕ್ಷೇತ್ರ, ಆರ್ಜೆಡಿ 10, ಕಾಂಗ್ರೆಸ್ 3. ಮಹಾರಾಷ್ಟ್ರ ಎನ್ಡಿಎ 26, INDIA 22. ರಾಜಸ್ಥಾನ್ ಬಿಜೆಪಿ 13, ಕಾಂಗ್ರೆಸ್ 12. ಉತ್ತರ ಪ್ರದೇಶ ಎನ್ಡಿಎ 44, INDIA 35. ಉತ್ತರ ಪ್ರದೇಶದ ಸಂಖ್ಯೆಗಳ ಮೇಲೆ ಕೆಳಗೆ ಆಗಿದೆ. ಶಶಿಕಾಂತ್ ಸೆಂಥಿಲ್ IAS ರಾಜೀನಾಮೆ ನೀಡಿ ತಮಿಳುನಾಡಿಗೆ ಹೋಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು. ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿ 80,000 ಮತಗಳ ಅಂತರದಿಂದ ಮುನ್ನಡೆ. ವಯನಾಡ್ ತೇಜಸ್ವಿ ಸೂರ್ಯ ಮುನ್ನಡೆಯ ಮತಗಳನ್ನು ಜಾಸ್ತಿ ಮಾಡಿಕೊಂಡಿದ್ದಾರೆ. ಕಾಗೇರಿ ವಿಶ್ವೇಶ್ವರ ಹೆಗಡೆ 1,22,000 ಮತಗಳ ಅಂತರದಿಂದ ನಿಂಬಾಳ್ಕರ್ ವಿರುದ್ಧ ಮುನ್ನಡೆಯಲಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಬ್ರಿಜೇಶ್ ಚೌಟಾ, ಮೈಸೂರಿನಲ್ಲಿ ಯದುವೀರ್, ಶಿವಮೊಗ್ಗದಲ್ಲಿ ರಾಘವೇಂದ್ರ, ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ, ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ CN ಮಂಜುನಾಥ್ ಚೊಚ್ಚಲ ಚುನಾವಣೆ. DK ಸುರೇಶ್ ಹಿನ್ನಡೆಯನ್ನ ಎದುರಿಸ್ತಾ ಇದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಮುನ್ನಡೆ, ರಾಜೀವ್ ಗೌಡ ಹಿನ್ನಡೆ. ಬೆಂಗಳೂರು ಸೆಂಟ್ರಲ್ ಮನ್ಸೂರ್ ಅಲಿ ಖಾನ್ ಮುನ್ನಡೆ, PC ಮೋಹನ್ ಹಿನ್ನಡೆ. ಬೆಂಗಳೂರು ದಕ್ಷಿಣ ಸೌಮ್ಯ ರೆಡ್ಡಿ ವಿರುದ್ಧ ತೇಜಸ್ವಿ ಸೂರ್ಯ ಮುನ್ನಡೆಯನ್ನು ಜಾಸ್ತಿ ಮಾಡಿಕೊಂಡಿದ್ದಾರೆ, 80,000 ಮತಗಳ ಅಂತರದವರೆಗೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ 1,25,000 ಮತಗಳ ಅಂತರದಿಂದ ಮುನ್ನಡೆಯಲಿದ್ದಾರೆ. ಯದುವೀರ್ ಒಡೆಯರ್ ಲಕ್ಷ್ಮಣ್ ವಿರುದ್ಧ ಮುನ್ನಡೆಯಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.